ಆತ್ಮೀಯ ಮುಳಬಾಗಿಲು ತಾಲೂಕು ರೈತ ಬಾಂಧವರಲ್ಲಿ ದಿನಾಂಕ 10/1/2026ರಲ್ಲಿ ಶಾಶ್ವತ ನೀರಾವರಿಗಾಗಿ ಮುಳಬಾಗಿಲಿನ ಜಯಮ್ಮ ಕೃಷ್ಣಪ್ಪ ಕಲ್ಯಾಣ ಮಂಟಪದಲ್ಲಿ ಸಭೆಯನ್ನು ಕರೆಯಲಾಗಿದೆ. ಎಲ್ಲ ರೈತ ಬಾಂಧವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನಮಗೆ ಶಾಶ್ವತವಾದಂಥ ನೀರು ಬೇಕು ಅಂತಕ್ಕಂಥ ಆಗ್ರಹವನ್ನು ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವನ್ನು ಆಗ್ರಹ ಮಾಡೋಕ್ಕೆ ಈ ಒಂದು ಸಭೆಯನ್ನು ಕರೆಯಲಾಗಿದೆ. ಎಲ್ಲ ರೈತ ಬಾಂಧವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈಗಾಗಲೇ ನಮ್ಮ ಪಕ್ಕದ ರಾಜ್ಯವಾದಂಥ ಆಂಧ್ರ ಪ್ರದೇಶಕ್ಕೆ ಕುಪ್ಪಂಗೆ ಮತ್ತು ಈ ರಾಯಲಸೀಮಕ್ಕೆ ನೀರು ಬರ್ತಾಯಿದೆ, ಕೃಷ್ಣಾ ನದಿ ನೀರು. ಅದನ್ನು ನಮ್ಮ ಏನು ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಈ ನೀರಿನ ಅವಶ್ಯಕತೆ ಭಾಳಷ್ಟಿದೆ. ಈಗಾಗಲೇ ನಮಗೆ ಅನವಶ್ಯಕವಾಗಿ ಏನು ಕುಡಿಯೋದು ನೀರಕ್ಕೆ ಯೋಗ್ಯತೆ ಇಲ್ಲದಕ್ಕಂಥದ್ದು ಮತ್ತು ಬೆಳೆಗಳಿಗೆ ಕೂಡ ಯೋಗ್ಯತೆ ಇಲ್ಲದಕ್ಕಂಥ ನೀರನ್ನು ಬೆಂಗಳೂರಿನ ಕೊಳಚೆ ನೀರನ್ನು ಬಿಟ್ಟು ನಮ್ಮ ಬೆಳೆಗಳು ಹಾಳಾಗ್ತಾಯಿದೆ, ಆರೋಗ್ಯನೂ ಕ್ಷೀಣಿಸ್ತಾ ಇದೆ. ಇಂಥ ನೀರು ಬೇಡ ನಮಗೆ. ದಯವಿಟ್ಟು ರಾಜ್ಯ ಸರ್ಕಾರ ತಕ್ಷಣ ಯೋಚನೆ ಮಾಡಿ ನಮಗೆ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕುಡಿಯೋ ನೀರು ಮತ್ತು ಒಳ್ಳೆಯ ನೀರನ್ನು, ಆರೋಗ್ಯಕರವಾದಂಥ ನೀರನ್ನು ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡೋಕ್ಕೆ ಏನು ಕಾರ್ಯಕ್ರಮ ಮಾಡ್ತಾಯಿದ್ದೇವೆ, ಆ ಕಾರ್ಯಕ್ರಮಕ್ಕೆ ಎಲ್ಲ ರೈತ ಬಾಂಧವರು ಕೈ ಜೋಡಿಸಬೇಕು. ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಕೂಡ ಮಾಡಬೇಕಾಗತ್ತೆ. ಆ ಹೋರಾಟಕ್ಕೆ ಎಲ್ಲರೂ ಕೂಡ ಸಜ್ಜಾಗಬೇಕಾಗತ್ತೆ. ಅದರಿಂದ ದಯವಿಟ್ಟು ಎಲ್ಲ ರೈತ ಬಾಂಧವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಈ ಸಂಘ ಸಂಸ್ಥೆಗಳೆಲ್ಲ ಕೂಡ ಇವತ್ತು ಎಲ್ಲರೂ ಕೂಡ ಬೆಂಬಲ ಇದೆ ಶಾಶ್ವತ ನೀರಾವರಿಗೆ. ಅದನ್ನು ನಮ್ಮ ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲರೂ ಕೂಡ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ಸಂಘಟನೆಗಳು ಸೇರಿ ಇವತ್ತು ನಮಗೆ ನೀರು ಬೇಕು. ಯಾಕಂತಂದರೆ ಈಗಾಗಲೇ ನಾವು 1500-1600 ಅಡಿಗಳ ನೀರಿಂದ ತೆಗೆದು ರೈತರು ಕಷ್ಟಪಟ್ಟು ಇವತ್ತು ಬೆಳೆಗಳು ಮಾಡ್ತಾ ಇದ್ದೇವೆ. ಅದರಿಂದ ನಮಗೆ ಶಾಶ್ವತವಾದಂಥ ನೀರು ಬೇಕು ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇವೆ.